ಈಗ ಜಾತಿ ಗಣತಿ ವರದಿ ವಿರುದ್ಧ ಈಗಾಗಲೇ ಸಾಕಷ್ಟು ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯದಿಂದ ಸಾಕಷ್ಟು ಹೆಚ್ಚಿನ ವಿರೋಧ ವ್ಯಕ್ತವಾಗ್ತಾ ಇದೆ. ಒಕ್ಕಲಿಗರು ಕೂಡ ಸಿಡಿದಿದ್ದಾರೆ. ಭಾರೀ ಪ್ರತಿಭಟನೆಗೆ ಒಕ್ಕಲಿಗರು ನಿರ್ಧಾರ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಒಕ್ಕಲಿಗರ ಸಂಘದ ಸಭೆಯಲ್ಲಿ ಈ ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈಗಷ್ಟೇ ನಡೆದಂತಹ ಸಭೆ. ಈ ಸಭೆಯಲ್ಲಿ ಪ್ರತಿಭಟನೆ ಮಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಇವತ್ತಾದಂತಹ ಒಂದು ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳ ಚರ್ಚೆಗೆ ಬಂತು, ಏನ್ ತೀರ್ಮಾನ ಮಾಡಿದ್ರು ಕೊನೆಗೆ ಈ ಸಂಘದಲ್ಲಿ? ರೆಹಮಾನ್, ಪ್ರಮುಖವಾಗಿ ಈಗಾಗಲೇ ಜಾತಿ ಗಣತಿ ಒಂದು ವರದಿಯ ವಿಚಾರಕ್ಕೆ ಈಗಾಗಲೇ ರಾಜ್ಯ ಒಕ್ಕಲಿಗ ಸಂಘ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಪೂರಕವಾಗುವಂತೆ ಇವತ್ತು ರಾಜ್ಯ ಒಕ್ಕಲಿಗ ಸಂಘ ಒಂದು ಮಹತ್ವದ ಸಭೆಯನ್ನು ಕರೆದಿತ್ತು. ಅದೊಂದು ಕಾರ್ಯ ಸಮಿತಿಯ ಸದಸ್ಯರಿಂದ ಒಳಗೊಂಡಂತೆ ಒಂದು ಸಭೆಯನ್ನು ಕೂಡ ಕರೆಯಲಾಯಿತು. ಆ ಒಂದು ಸಭೆಯಲ್ಲಿ ಸುಮಾರು ಅರ್ಧ ಮುಕ್ಕಾಲು ಗಂಟೆಗಳ ಚರ್ಚೆಯನ್ನು ನಡೆಸಿ ಈಗಾಗಲೇ ಒಂದು ವರದಿಯನ್ನು ನಾವು ವಿರೋಧವನ್ನು ಮಾಡಬೇಕು, ಹಿಂದಿನಿಂದಲೂ ವಿರೋಧವನ್ನು ಮಾಡ್ತಾ ಇದ್ವಿ, ಈ ಬಾರಿ ವರದಿ ಏನಿದೆ ಅದನ್ನು ತೀವ್ರ ವಿರೋಧವನ್ನು ಮಾಡಬೇಕು, ಮತ್ತೆ ಸಚಿವ ಸಂಪುಟ ಏನು ನಡೀತಿದೆ ವಿಶೇಷ ಸಚಿವ ಸಂಪುಟ ಸಭೆಯಿಂದ 17ಕ್ಕೆ ಅದರ ಒಳಗಾಗಿ ಒಂದು ಬೃಹತ್ ಹೋರಾಟವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ ಕೂಡ ಮತ್ತೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಒಂದು ಪ್ರತಿಭಟನೆಯ ಮೂಲಕ ಈ ಒಂದು ವರದಿ ಎಂದೇ ನಾವು ಇದು ವರದಿಯನ್ನು ನಾವು ತಿರಸ್ಕಾರ ಮಾಡಬೇಕು, ಒಂದು ಹೋರಾಟವನ್ನು ಮಾಡಬೇಕು. ಇದು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಪಕ್ಷಾತೀತವಾಗಿ ಹೋರಾಟ ಆಗಬೇಕಾಗುತ್ತೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಸೇರಿದಂತೆ ಎಲ್ಲರೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರು ಯಾರಿದ್ದಾರೆ, ಮಾಜಿ ಸಚಿವರು, ಶಾಸಕರು ಎಲ್ಲರೂ ಯಾರಿದ್ದಾರೆ ಅವರೆಲ್ಲರೂ ಕೂಡ ಶಾಸಕರೆಲ್ಲರೂ ಭಾಗಿಯಾದಂತೆ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಕೂಡ ಆಗಿದೆ. ಈ ಒಂದು ವರದಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ಹೊಸದಾಗಿ ಒಂದು ಗಣತಿಯನ್ನು ಮಾಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ಹೇರಲಿ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ಸುನಿಲ್.